ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮನೆಯಲ್ಲೇ ಇರೋ ಪದಾರ್ಥಗಳಿಂದ ಹೇಗೆ ಫೇಸ್ನ ಬ್ರೈಟ್ನಿಂಗ್, ವೈಟ್ನಿಂಗ್ ಆ್ಯಂಡ್ ಟ್ಯಾನ್ ರಿಮೂವಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ. ಫಸ್ಟು ಮೊಸರು, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ನೆಕ್ಸ್ಟು ಟೊಮೆಟೊ ಪ್ಯೂರಿ ಹೇಗೆ ಮಾಡಿಕೊಂಡೆ ಅಂದರೆ ಒಂದು ಚಿಕ್ಕ ಟೊಮೆಟೊನ 4 ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡೆ. ದಿಸ್ ಈಸ್ ದ ಮೇನ್ ಇಂಗ್ರೀಡಿಯೆಂಟ್ ಆಫ್ ದಿಸ್ ಫೇಶಿಯಲ್. ನೋಡಿ, ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ, ಟ್ಯಾನ್ ರಿಮೂವ್ ಮಾಡುತ್ತೆ. ಸೊ ಅದಕ್ಕೆ ನಾನು ಟೊಮೆಟೊ ಫೇಶಿಯಲ್ ಅಂತಲೇ ಹೇಳ್ತೀನಿ ಇದನ್ನು 3 ಸ್ಟೆಪ್ಪಲ್ಲಿ. ನೆಕ್ಸ್ಟು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಇದು ಬೀಟ್ರೋಟ್ ಪೌಡರಿಂದ ನಾನು ಲಿಪ್ ಬಾಮ್ ಮಾಡಿದ್ದೀನಿ. ನೀವು ಬೇಕಾದ್ರೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಒಂದು ಸತಿ ನೋಡ್ಬೋದು. ಹೋಮ್ ಮೇಡ್ ಲಿಪ್ ಬಾಮ್ ಹೇಗೆ ಮಾಡೋದು ಬೀಟ್ರೋಟಿಂದ ಅಂತ ಹೇಳಿದ್ದೀನಿ, ತೋರಿಸಿದ್ದೀನಿ. ಅದು ತುಂಬ ಯೂಸ್ಫುಲ್ ಅಂತ ಹೇಳ್ತೀನಿ ನಾನಂತೂ ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಲಿಪ್ ಬಾಮ್ ಯೂಸ್ ಮಾಡಿಲ್ಲ. ಬೀಟ್ರೋಟ್ ಲಿಪ್ ಬಾಮ್ ನಾನೇ ಮನೇಲಿ ತಯಾರು ಮಾಡಿ ಹಚ್ಕೊತೀನಿ. ನೀವು ಯೂಸ್ ಮಾಡಿ, ಬೇಕಾದ್ರೆ ವಿಸಿಟ್ ಮಾಡಿ ಒಂದು ಸತಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟು ನಾನಿವಾಗ ಫೇಸ್ ಕ್ಲೆನ್ಸಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. 2 ಸ್ಪೂನ್ ಆಫ್ ಕರ್ಡ್ ತೊಗೊಂಡಿದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಟೊಮೆಟೊ ಪ್ಯೂರಿ ಈಸ್ ಗುಡ್ ಫಾರ್ ಸ್ಕಿನ್. ಇದು ತುಂಬ ಒಳ್ಳೆಯದು ಸ್ಕಿನ್ಗೆ. ವಿಟಮಿನ್ ಸಿ ಇರುತ್ತೆ ಇದರಿಂದ ಟ್ಯಾನ್ ರಿಮೂವ್ ಆಗುತ್ತೆ. ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ತೊಗೊತಾ ಇದ್ದೀನಿ ನೋಡಿ. 1 ಟೇಬಲ್ ಸ್ಪೂನ್ ಅಲ್ಲ, ಒಂದು ಚಿಟಿಕೆ ಅಂತಾರಲ್ಲ, ಒಂದು ಚಿಟಿಕೆ ಅರಿಶಿನ ಸಾಕು. 1/4 ಟೀ ಸ್ಪೂನ್ ಅಂತ ಹೇಳ್ತೀನಿ ನಾನು. ಆದರೆ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಬೆರಳಲ್ಲೇ ಮಿಕ್ಸ್ ಮಾಡಿಕೊಂಡೆ. ನಾನು ಯಾವುದೇ ಥರ ಬ್ರಷ್ ಅವೆಲ್ಲ ಯೂಸ್ ಮಾಡಲ್ಲ. ನೀವು ಬೇಕಾದ್ರೆ ಬ್ರಷ್ ಇರೋರು ಬ್ರಷಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಫೇಸ್ಗೆಲ್ಲ ಮತ್ತು ನೆಕ್ಕಿಗೆ ಎಲ್ಲ ಹಚ್ಬೋದು. ಹಚ್ಬಿಟ್ಟು ಒಂದು 2 to 3 ಮಿನಿಟ್ಸ್ ಸಾಕು. ಅದು ಬರೀ ಫೇಸ್ ಕ್ಲೆನ್ಸಿಂಗ್ ಅಲ್ವಾ, ಸೊ ಅದಕ್ಕೆ 2 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡಿ. ನೆಕ್ಸ್ಟು ಫೇಶಿಯಲ್ ಸ್ಕ್ರಬ್ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಫೇಸ್ ಸ್ಕ್ರಬ್ಗೆ ಅಕ್ಕಿ ಹಿಟ್ಟು, ಇದಂತೂ ಮನೆಯಲ್ಲೇ ಸಿಗುತ್ತೆ ನೋಡಿ. ತುಂಬ ಹೆಲ್ಪ್ಫುಲ್ ಇದು ಸ್ಕಿನ್ಗೆ. ಡೈಲಿ ಬೇಸಿಸಾಗೂ ನೀವು ಯೂಸ್ ಮಾಡ್ಬೋದು, ಬಾಡಿ ಸ್ಕ್ರಬ್ಗೂ ಯೂಸ್ ಮಾಡ್ಬೋದು ಇದನ್ನು ನೋಡಿ. ನಾನು 2 ಟೇಬಲ್ ಸ್ಪೂನ್ ಆಫ್ ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ಅಕ್ಕಿ ಹಿಟ್ಟಂತೂ ತುಂಬ ಒಳ್ಳೆಯದು, ಅದೇ ಸ್ಕ್ರಬ್ಬಾಗಿ ಯೂಸ್ ಆಗುತ್ತೆ. ನ್ಯಾಚುರಲ್ ಸ್ಕ್ರಬ್ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಟೊಮೆಟೊ ಜ್ಯೂಸ್. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಕಾಫಿ ಪೌಡರ್. ಆದಷ್ಟು ನೀವು ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡಿ. ಕಾಫಿ ಪೌಡರ್ ಅಷ್ಟೇ ಟ್ಯಾನ್ ರಿಮೂವ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನೊಂದು ಸ್ವಲ್ಪ ಶುಗರ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಅಂತ ಹೇಳಲ್ಲ ನಾನು, 1/2 ಸ್ಪೂನ್ ಶುಗರ್ ಹಾಕಿದ್ದೀನಿ. ಶುಗರ್ ಅಂತೂ ತುಂಬ ಹೆಲ್ಪ್ಫುಲ್ಲು. ಡೆಡ್ ಸ್ಕಿನ್ ಏನಾದರೂ ಇದ್ದರೆ ರಿಮೂವ್ ಮಾಡುತ್ತದು. ನೆಕ್ಸ್ಟು ಮೊಸರು ಅಷ್ಟೇ ತುಂಬ ಒಳ್ಳೆಯದು. ಅದು ಅಷ್ಟೇ ಸ್ಕಿನ್ ಏನಾದರೂ ಇವಾಗ ಡ್ರೈ ಸ್ಕಿನ್ ಆ ಥರ ಏನಾದರೂ ಇದ್ದರೆ ಅಂಥವ್ರು ಮೊಸರು ಯೂಸ್ ಮಾಡಿ. ಡ್ರೈ ಸ್ಕಿನ್ ಏನೂ ಇಲ್ಲ ಅಂತ ಅನ್ನೋರು ರೋಸ್ ವಾಟರ್ ಯೂಸ್ ಮಾಡ್ಬೋದು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಅದನ್ನೆಲ್ಲ ನೀವು ಹ್ಯಾಂಡ್ಸ್ಗೆ, ಲೆಗ್ಸ್ಗೆ ಎಲ್ಲ ಅಪ್ಲೈ ಮಾಡ್ಬೋದು. ಯಾಕಂದರೆ ಅದು ಸ್ಕ್ರಬ್ ಅಲ್ವಾ, ಬಾಡಿ ಸ್ಕ್ರಬ್ಬಾಗೂ ಯೂಸ್ ಮಾಡ್ಬೋದು, ಫೇಶಿಯಲ್ ಸ್ಕ್ರಬ್ಬಾಗೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ಪು ಫೇಸ್ ಪ್ಯಾಕ್, ಟ್ಯಾನ್ ರಿಮೂವಿಂಗ್ ಫೇಸ್ ಪ್ಯಾಕ್. ಇದು ನೋಡ್ಕೊಳ್ಳಿ. ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ನೋಡಿ. ಕಡಲೆ ಹಿಟ್ಟು ಆದಷ್ಟು 2 ಟೇಬಲ್ ಸ್ಪೂನೇ ತೊಗೊಳ್ಳಿ. ಯಾಕಂದರೆ ಇದು ನೀವು ಬರೀ ಫೇಸ್ಗಷ್ಟೇ ಅಲ್ಲ, ಹ್ಯಾಂಡ್ಸ್ಗೆ, ಲೆಗ್ಸ್ಗೆ, ನೆಕ್ಗೆಲ್ಲ ಅಪ್ಲೈ ಮಾಡ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಟೊಮೆಟೊ ಪ್ಯೂರಿ ಆ್ಯಡ್ ಮಾಡಿದೆ ನೋಡಿ. ಇವಾಗ ಮೇನ್ ಇಂಗ್ರೀಡಿಯೆಂಟು ಬೀಟ್ರೋಟ್ ಪೌಡರ್ ಅಂತೂ ತುಂಬ ಒಳ್ಳೆಯದು ಸ್ಕಿನ್ ಬ್ರೈಟ್ನಿಗೆ. ನೀವು ಒಂದು ಸತಿ ಯೂಸ್ ಮಾಡಿದ್ರೇ ಗೊತ್ತಾಗುತ್ತೆ, ನಿಮ್ಗೆ ರಿಸಲ್ಟ್ ಬರುತ್ತೆ. ಬೀಟ್ರೋಟ್ ಪೌಡರ್ ತುಂಬ ಒಳ್ಳೆಯದು. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿದ್ದೀನಿ. ಅರಿಶಿನ ಪುಡಿ ಹಾಕಿ ಫುಲ್ಲು ನೆಕ್ಸ್ಟು ಮೇನ್ ಕರ್ಡು ಅಷ್ಟೇ ತುಂಬ ಒಳ್ಳೆಯ ಸ್ಕಿನ್ಗೆ ಹೇಳಿದ್ದೀನಿ. ತುಂಬ ಸಾಫ್ಟ್ ಆಗುತ್ತೆ ಸ್ಕಿನ್ನು. ಒಂದು ಸ್ವಲ್ಪ ರಫ್ ಅನಿಸಿದ್ರೆ ಅಂಥವ್ರು ಡೈಲಿ ಬೇಸಿಸಾಗೂ ನೀವು ಹಚ್ಕೋಬೋದು ಮುಖಕ್ಕೆ ಕರ್ಡನ್ನ ನೋಡಿ. ಕರ್ಡ್ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫೇಸ್ಗೆ, ನೆಕ್ಗೆ, ಎಲ್ಲೆಲ್ಲಿ ಟ್ಯಾನ್ ಅನಿಸುತ್ತೆ, ಎಲ್ಲಿ ಸ್ಕಿನ್ ಡಲ್ ಆಗಿದೆ ಅನಿಸುತ್ತೆ ಅಲ್ಲೆಲ್ಲ ಅಪ್ಲೈ ಮಾಡಿ 15 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.